ನಮಸ್ಕಾರ ಗೆಳೆಯರೆ. ಇಂದು ಬೆಳಿಗ್ಗೆ ಎದ್ದಾಗ ನಿಮ್ಮ ಮನಸ್ಸು ಏನು ಹೇಳಿತು? ಅಯ್ಯೋ, ಮತ್ತೆ ತಡವಾಯಿತು. ನೋಡು, ಈ ಹೊಟ್ಟೆ ಎಷ್ಟು ದಪ್ಪವಾಗಿದೆ. ನಾನು ನಾಲಾಯಕ್. ನಾನು ಕೆಲಸಕ್ಕೆ ಬಾರದವನು. ನಾನೆಂದಿಗೂ ಗೆಲ್ಲುವುದಿಲ್ಲ. ನೋಡು, ಅವನು ಎಷ್ಟು ಮುಂದಿದ್ದಾನೆ. ನಾನು ಇನ್ನೂ ಇಲ್ಲೇ ಇದ್ದೀನಿ. ನಾನು ಸೋತಿದ್ದೇನೆ. ಪರೀಕ್ಷೆಯ ಮೊದಲು. ನಿನ್ನಿಂದ ಆಗಲ್ಲ. ನೀನು ಅನುತ್ತೀರ್ಣ ಆಗುತ್ತೀಯ. ಇದೆಲ್ಲವೂ ನಮ್ಮ ಮನಸ್ಸಿನಲ್ಲಿರುವ ಟೀಕಾಕಾರನ ಮಾತು. ಇದು ನಿಮ್ಮಲ್ಲಿ ಮಾತ್ರ ಅಲ್ಲ, ಎಲ್ಲರಲ್ಲೂ ಇದೆ. ದೊಡ್ಡ ದೊಡ್ಡ ಯಶಸ್ವಿ ಜನರಲ್ಲೂ ಇದೆ. ಇದರಿಂದ ಏನು ಹಾನಿ? ಒಂದು, ಒಳ್ಳೆಯ ಅವಕಾಶಗಳನ್ನು ಬಿಡುತ್ತೇವೆ. ನಿನ್ನಿಂದ ಆಗಲ್ಲ ಅಂತ ಯೋಚಿಸಿ ಪ್ರಯತ್ನ ಮಾಡುವುದೇ ಇಲ್ಲ. 2, ಪ್ರೀತಿಸುವವರನ್ನು ದೂರ ಮಾಡಿಕೊಳ್ಳುತ್ತೇವೆ. ನಾನು ಯೋಗ್ಯನಲ್ಲ ಎಂದು ಭಾವಿಸಿ ಅವರನ್ನೇ ತಳ್ಳಿಬಿಡುತ್ತೇವೆ. 3, ಮನಸ್ಸಿಗೆ ಶಾಂತಿ ಇಲ್ಲ. ರಾತ್ರಿ ನಿದ್ದೆ ಬರುವುದಿಲ್ಲ, ಚಿಂತೆ ಹೆಚ್ಚಾಗುತ್ತದೆ. 4, ಸದಾ ಇತರರೊಂದಿಗೆ ಹೋಲಿಸುತ್ತೇವೆ. ನಮ್ಮ ಜೀವನ ಬದುಕದೆ ಇತರರ ಜೀವನವನ್ನು ನೋಡುತ್ತಲೇ ಇರುತ್ತೇವೆ. ಕೆಲವರಲ್ಲಿ ಈ ಮನಸ್ಸಿನ ಟೀಕೆ ತುಂಬ ಭಯಾನಕವಾಗಿರುತ್ತದೆ. ನೀನು ಬದುಕಬಾರದು, ಅಂತಹ ಯೋಚನೆಗಳು ಬರುತ್ತಿರುತ್ತದೆ. ಆದರೆ ಒಳ್ಳೆಯ ಸುದ್ದಿ ಇದೆ. ಇದಕ್ಕೆ ಪರಿಹಾರ ಇದೆ. ಮೊದಲ ತಂತ್ರ, ಸುಮ್ಮನೆ ಗಮನ ಕೊಡುವುದು. ಇಲ್ಲಿ ಒಂದು ಅದ್ಭುತ ವಿಷಯ. ಯೋಚನೆಗಳನ್ನು ನಿಲ್ಲಿಸಲು ಪ್ರಯತ್ನಿಸಬೇಡಿ. ಅವುಗಳಿಗೆ ಒಳ್ಳೆಯ ಯೋಚನೆ ಅಥವಾ ಕೆಟ್ಟ ಯೋಚನೆ ಎಂದು ತೀರ್ಪು ಕೊಡಬೇಡಿ. ಬದಲಿಗೆ ಸುಮ್ಮನೆ ಗಮನಿಸಿ. ಯೋಚನೆಗಳು ಬರಲಿ ಹೋಗಲಿ, ಮೋಡಗಳು ಆಕಾಶದಲ್ಲಿ ಸಂಚರಿಸುವಂತೆ. ಏನಾಗುತ್ತದೆ? ಹೀಗೆ ಗಮನ ಕೊಟ್ಟಾಗ ಒಂದು ಅದ್ಭುತ ಘಟನೆ ನಡೆಯುತ್ತದೆ. ಯೋಚನೆಗಳ ಮಧ್ಯೆ ಸಣ್ಣ ಬಿಡುವುಗಳು ಬರುತ್ತವೆ. ಆ ಅಂತರದಲ್ಲಿ ನಿರಾಳ ಇರುತ್ತದೆ, ನೆಮ್ಮದಿ ಇರುತ್ತದೆ, ಶಾಂತಿ ಇರುತ್ತದೆ. ಆಳವಾದ ಸತ್ಯ, ಮತ್ತೊಂದು ಒಳನೋಟ ಒಳೆಯುತ್ತದೆ ಈ ಅಭ್ಯಾಸದಲ್ಲಿ. ನೀವು ಯೋಚನೆಗಳಲ್ಲ, ನೀವು ಅದನ್ನು ಅರಿಯುವ ಅರಿವು. ಒಂದು ಕ್ಷಣ ಯೋಚಿಸಿ. ನೀವು ನಿಮ್ಮ ಯೋಚನೆಗಳನ್ನು ಗಮನಿಸಬಲ್ಲಿರಿ ಅಲ್ಲವೇ? ಹಾಗಾದರೆ ಯಾರು ಗಮನಿಸುತ್ತಿದ್ದಾರೆ? ಆ ಅರಿವು, ಅದೇ ನಿಜವಾದ ನೀವು. ಯೋಚನೆಗಳು ಬಂದು ಹೋಗುತ್ತವೆ, ಆದರೆ ಅರಿವು ಸದಾ ಇರುತ್ತದೆ, ಶಾಂತವಾಗಿ, ಸೌಮ್ಯವಾಗಿ, ತೀರ್ಪು ಕೊಡದೆ. ಅಭ್ಯಾಸ. ಈ ಕ್ಷಣ ನನ್ನೊಂದಿಗೆ ಪ್ರಯತ್ನಿಸಿ. ಕಣ್ಣು ಮುಚ್ಚಿ ಆಳವಾದ ಉಸಿರು ತೆಗೆದುಕೊಳ್ಳಿ. ನಿಮ್ಮ ಯೋಚನೆಗಳನ್ನು ಗಮನಿಸಿ, ತೀರ್ಪು ಕೊಡದೆ. ಯೋಚನೆಗಳ ನಡುವಿನ ಅಂತರವನ್ನು ಗಮನಿಸಿ. ಆ ಅರಿವಿನಲ್ಲಿ ವಿಶ್ರಮಿಸಿ. ನಿಮ್ಮ ಯೋಚನೆಗಳು ಆಗ ನಿಮ್ಮನ್ನು ಬಾಧಿಸುವುದಿಲ್ಲ. ಅವು ಇನ್ನೂ ಬರಬಹುದು, ಆದರೆ ಅವುಗಳ ಶಕ್ತಿ ಕಡಿಮೆಯಾಗಿರುತ್ತದೆ. ಅರಿವು ನಮ್ಮೊಂದಿಗೆ ಅತ್ಯಂತ ಸೌಮ್ಯವಾಗಿರುತ್ತದೆ. ಅದು ತೀರ್ಪು ಕೊಡುವುದಿಲ್ಲ, ಟೀಕಿಸುವುದಿಲ್ಲ, ಆತುರ ಪಡುವುದಿಲ್ಲ. ನಮ್ಮ ಆಂತರಿಕ ಟೀಕಾಕಾರನಿಂದ ಮುಕ್ತಿಯ ಮಾರ್ಗ. ಮೊದಲು ಗುರುತಿಸುವುದು, ಎರಡನೆಯದು ಗಮನಿಸುವುದು, ತೀರ್ಪು ಕೊಡದೆ. 3, ಅರಿವಿನಲ್ಲಿ ವಿಶ್ರಮಿಸುವುದು. ಪ್ರಯತ್ನಿಸಿ ನೋಡಿ. ದಿನಕ್ಕೆ ಕೇವಲ 5 ನಿಮಿಷ. ನಿಮ್ಮ ಜೀವನ ಬದಲಾಗಬಹುದು. ಈ ವಿಡಿಯೋ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ನಲ್ಲಿ ನಿಮ್ಮ ಅನುಭವ ಹಂಚಿಕೊಳ್ಳಿ. ನೆನಪಿರಲಿ, ನೀವು ನಿಮ್ಮ ಯೋಚನೆಗಳಲ್ಲ, ನೀವು ಆ ಶಾಂತ ಅರಿವು. ಧನ್ಯವಾದಗಳು. ಶಾಂತಿ ಎಂದರೆ. ನಮಸ್ಕಾರ.